ದೇಶದಲ್ಲಿ 400 ಸ್ಥಾನಗಳನ್ನು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ತೇವೆ, ಅದೇ ರೀತಿಯಾಗಿ 25 ಸ್ಥಾನಗಳನ್ನು ರಾಜ್ಯದಲ್ಲಿ ಗೆಲ್ಲುತ್ತೇವೆ ಅಂತ ಬಾಗಲಕೋಟೆಯಲ್ಲಿ ಮುರುಗೇಶ್ ನಿರಾಣಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಮೋದಿ ಅವರು ಕಪ್ಪು ಚುಕ್ಕೆಯಲ್ಲೇ ಆಡಳಿತವನ್ನು ನಡೆಸಿದ್ದಾರೆ. ರಾಜ್ಯದಲ್ಲಿ ಕೈ ಸರ್ಕಾರ ದುರಾಡಳಿತವನ್ನು ನಡೆಸ್ತಾ ಇದೆ. ರಾಜ್ಯದಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ಅಂತ ಮಾಜಿ ಸಚಿವ ಮುರುಗೇಶ್ ನಿರಾಣಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ರಾಜ್ಯದಲ್ಲಿ 25 ಲೋಕಸಭಾ ಕ್ಷೇತ್ರಗಳನ್ನು ನಾವು ಗೆಲ್ತೇವೆ ಅಂತ ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. 2024 ನಮ್ಮ ದೇಶದ ಲೋಕಸಭಾ ಮಹಾ ಚುನಾವಣೆ 7 ಹಂತಗಳ ಚುನಾವಣೆ ಮುಕ್ತಾಯವಾಗಿರುವಂಥದ್ದು. ನಮ್ಮ ಕರ್ನಾಟಕ ರಾಜ್ಯದ 2 ಹಂತದ ಚುನಾವಣೆ 26 ಮತ್ತು 7ನೇ ತಾರೀಕಿನ ದಿವಸ ಅತ್ಯಂತ ಯಶಸ್ವಿಯಾಗಿ ಶಾಂತಿಯುತವಾಗಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿಗಳಾಗಿ ಪ್ರಧಾನಮಂತ್ರಿಗಳಾಗಿ 20 ವರ್ಷಕ್ಕಿಂತಲೂ ಹೆಚ್ಚು ಕಾಲ ಈ ದೇಶದ ಸೇವೆಯನ್ನು ಮಾಡಿರುವಂಥ ಹಿನ್ನೆಲೆಯಲ್ಲಿ ಯಾವುದೇ ಒಂದೇ ಒಂದು ದಿವಸ ರಜೆಯನ್ನು ತೆಗೆದುಕೊಳ್ಳಾರ್ದೇನೆ, ಒಂದೇ ಒಂದು ಕಪ್ ಚುಕ್ಕಿರಲಾರ್ದೇನೆ, ಯಾವುದೇ ವಿರೋಧ ಪಕ್ಷದವರಿಗೂ ಒಂದು ಭ್ರಷ್ಟಾಚಾರದ ಆಪಾದನೆ ಮಾಡದೇ ಇರುವಂಥ ರೀತಿಯಲ್ಲಿ ಒಂದು ಸರ್ಕಾರವನ್ನು ನಡೆಸಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಭಾರತ ದೇಶದ 140 ಕೋಟಿ ಮತದಾರ ಬಾಂಧವರು ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಒಟ್ಟು 543 ಕ್ಷೇತ್ರಗಳಲ್ಲಿ ನಾವು 400ಕ್ಕಿಂತಲೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವಂಥ ಒಂದು ಗುರಿಯನ್ನು ಇಟ್ಕೊಂಡು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು, ನಮ್ಮ ರಾಷ್ಟ್ರೀಯ ಹೋಮ್ ಮಿನಿಸ್ಟ್ರು, ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಮ್ಮ ರಾಜ್ಯದ ಎಲ್ಲ ಹಿರಿಯರು 400ರ ಗುರಿಯನ್ನು ಮುಟ್ಟಬೇಕನ್ನುವಂಥ ಹಿನ್ನೆಲೆಯಲ್ಲಿ ಹಗಲು ರಾತ್ರಿ ದೇಶ ಮತ್ತು ರಾಜ್ಯದ ಪ್ರವಾಸವನ್ನು ಮಾಡಿ ಯಶಸ್ವಿ ಒಂದು ಪ್ರಚಾರವನ್ನು ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಮತ್ತು ಈಗಾಗಲೇ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ನ್ಯೂಸ್ ಚಾನೆಲ್ಗಳು ಒಂದು ಎಕ್ಸಿಟ್ ಪೋಲದ ಹಿನ್ನೆಲೆಯಲ್ಲಿ 350ರಿಂದ 375ರವರೆಗೆ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ, NDA ಗೆಲ್ತದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದಾರೆ. ಅದು ನಾನು ವೈಯಕ್ತಿಕವಾಗಿ ನಾವು 400ಕ್ಕಿಂತಲೂ ಹೆಚ್ಚು ಸ್ಥಾನಗಳನ್ನು ದೇಶದಲ್ಲಿ NDA ಗೆಲ್ತೇವೆ. ಅದರ ಜೊತೆಗೆ ಕರ್ನಾಟಕದಲ್ಲಿಯೂ ಸಹಿತ 28ರಲ್ಲಿ 25 ಸೀಟ್ಗಳನ್ನು, ಅಂದರೆ ಕಳೆದ ಬಾರಿ ಎಷ್ಟು ಸೀಟ್ಗಳನ್ನು ಗೆದ್ದಿದ್ದೀವಿ ಅವುಗಳನ್ನು ನಾವು ಉಳಿಸ್ಕೋತೀವಿ ಅನ್ನುವಂಥದ್ದನ್ನು ಸಹಿತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. 2024 ನಮ್ಮ ದೇಶದ ಲೋಕಸಭಾ ಮಹಾ ಚುನಾವಣೆ 7 ಹಂತಗಳ ಚುನಾವಣೆ ಮುಕ್ತಾಯವಾಗಿರುವಂಥದ್ದು. ನಮ್ಮ ಕರ್ನಾಟಕ ರಾಜ್ಯದ 2 ಹಂತದ ಚುನಾವಣೆ 26 ಮತ್ತು 7ನೇ ತಾರೀಕಿನ ದಿವಸ ಅತ್ಯಂತ ಯಶಸ್ವಿಯಾಗಿ ಶಾಂತಿಯುತವಾಗಿರುವಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.